ನಮಸ್ಕಾರ. ಭಾರತದ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಆಸೀಸ್ ಪಡೆ. ವಿಶ್ವ ದಾಖಲೆ ನಿರ್ಮಿಸಿದರು ಹರ್ಷಿತ್ ರಾಣಾ. ಟೀಂ ಇಂಡಿಯಾಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಕ್ಯಾನ್ಬೆರಾದ ಮನುಕಾ ಓವಲ್ ಮೈದಾನದಲ್ಲಿ ನಡೆಯುತ್ತಿರುವ ಪ್ರೈಮ್ ಮಿನಿಸ್ಟರ್ 11 ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾದ ಯುವ ವೇಗಿ ಹರ್ಷಿತ್ ರಾಣಾ ಮಿಂಚಿನ ದಾಳಿಯನ್ನ ಸಂಘಟಿಸಿದ್ದಾರೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಮೊದಲು ಬೌಲಿಂಗ್ ಆಯ್ದುಕೊಂಡರು. ನಾಯಕನ ನಿರ್ಧಾರವನ್ನ ಸಮರ್ಥಿಸುವಂತೆ ದಾಳಿ ಸಂಘಟಿಸಿದ ಟೀಂ ಇಂಡಿಯಾದ ವೇಗಿಗಳು ಪ್ರೈಮ್ ಮಿನಿಸ್ಟರ್ 11 ತಂಡಕ್ಕೆ ಆರಂಭಿಕ ಆಘಾತ ನೀಡುವಲ್ಲಿ ಯಶಸ್ವಿಯಾದರು. 22 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದ ತಂಡಕ್ಕೆ ಸ್ಯಾಮ್ ಕಾನ್ವೆಸ್ಟ್ ಹಾಗೂ ಜಾಕ್ ಕ್ಲೇಟರ್ ಅವರು ಆಸರೆಯಾಗಿ ನಿಂತರು. ಈ ಜೋಡಿಯು 2ನೇ ವಿಕೆಟ್ಗೆ ಶತಕದ ಜೊತೆ ಆಟವನ್ನ ಆಡಿತು. ಆದರೆ ಈ ಹಂತದಲ್ಲಿ ದಾಳಿಗಿಳಿದ ಹರ್ಷಿತ್ ರಾಣಾ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಉರುಳಿಸುವಲ್ಲಿ ಯಶಸ್ವಿಯಾದರು. 23ನೇ ಓವರ್ನ 4ನೇ ಎಸೆತದಲ್ಲಿ ಕ್ಲೇಟನ್ ರವರನ್ನ 40 ರನ್ಗಳಿಗೆ ಪೆವಿಲಿಯನ್ ಗಟ್ಟಿದ ರಾಣಾ 6ನೇ ಎಸೆತದಲ್ಲಿ ಅಲಿವಿರ್ ಡೇವಿಸ್ ರವರನ್ನ ಡಕೌಟ್ ಮಾಡುವ ಮೂಲಕ ಟೀಂ ಇಂಡಿಯಾಗೆ ಯಶಸ್ಸು ತಂದುಕೊಟ್ಟರು. ಇನ್ನು 25ನೇ ಓವರ್ನ ಮೊದಲ ಎಸೆತದಲ್ಲಿ ನಾಯಕ ಜಾಕ್ ಎಡ್ವರ್ಡ್ಸ್ ರವರನ್ನ 1 ರನ್ಗಳಿಗೆ ವಿಕೆಟ್ ಬೆಳೆಸಿದರು. ಹಾಗೆ ಇದೇ ಓವರ್ನ 3ನೇ ಎಸೆತದಲ್ಲಿ ಸ್ಯಾಮ್ ಹಾರ್ಪರ್ ರವರಿಗೂ ಕೂಡ ಪೆವಿಲಿಯನ್ ಹಾದಿ ತೋರಿಸಿದರು. ಈ ಮೂಲಕ ಕೇವಲ 6 ಎಸೆತಗಳಲ್ಲಿ ಹರ್ಷಿತ್ ರಾಣಾ ಯಾವುದೇ ವಿಕೆಟ್ ನೀಡದೆ 4 ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ. ಇನ್ನುವರೆಗೆ ಉತ್ತಮ ಸಾಥ್ ನೀಡಿದ ಟೀಂ ಇಂಡಿಯಾದ ಯುವ ವೇಗಿ ಆಕಾಶ್ ದೀಪ್ ರವರು ಕೂಡ ಪ್ರಮುಖ 2 ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ. ಇದರೊಂದಿಗೆ ಪ್ರೈಮ್ ಮಿನಿಸ್ಟರ್ 11 ತಂಡವು 240 ರನ್ ಬಾರಿಸಿ ಆಲ್ಔಟ್ ಆಯಿತು ಸ್ನೇಹಿತರೆ. ಮತ್ತು ಸ್ಯಾಮ್ ಕಾನ್ ಸ್ಟಾರ್ಟ್ ರವರು ಪ್ರೈಮ್ ಮಿನಿಸ್ಟರ್ 11 ತಂಡಕ್ಕೆ ಸ್ಫೋಟಕ ಆರಂಭವನ್ನ ಒದಗಿಸಿ ಕೊಟ್ಟರು. ಇವರು ಸ್ಫೋಟಕ ಸೆಂಚುರಿ ಬಾರಿಸಿ ಮಿಂಚಿದರು. ಅಂತಿಮವಾಗಿ 97 ಎಸೆತಗಳನ್ನು ಎದುರಿಸಿದ ಸ್ಯಾಮ್ ಕಾನ್ ಸ್ಟಾರ್ಸ್ ರವರು 14 4 ಹಾಗೂ 1 6 ನೊಂದಿಗೆ 107 ರನ್ ಬಾರಿಸಿ ಆಕಾಶ್ ದೀಪ್ ರವರಿಗೆ ವಿಕೆಟ್ ಒಪ್ಪಿಸಿದರು. ಸ್ಯಾಮ್ ಸಿಡಿಸಿದ ಸ್ಫೋಟಕ ಸೆಂಚುರಿ ನೆರವಿನಿಂದಾಗಿ ಪ್ರೈಮ್ ಮಿನಿಸ್ಟರ್ 11 ತಂಡವು ಉತ್ತಮ ಮೊತ್ತ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು ಸ್ನೇಹಿತರೆ. ಇದಲ್ಲದೆ ಕೊನೆ ಹಂತದಲ್ಲಿ ಹ್ಯಾನೋ ಜೋಕಾಬ್ ರವರು 61 ರನ್ ಬಾರಿಸಿ ಪ್ರೈಮ್ ಮಿನಿಸ್ಟರ್ 11 ತಂಡಕ್ಕೆ ಆಸರೆಯಾಗಿ ನಿಂತರು ಸ್ನೇಹಿತರೆ. ಮತ್ತು ಈ ಪಂದ್ಯದಲ್ಲಿ ಟೀಂ ಇಂಡಿಯಾದ ಬೌಲರ್ಗಳು ಗಮನಾರ್ಹ ಪ್ರದರ್ಶನವನ್ನ ನೀಡಿದ್ದಾರೆ. ಇದರೊಂದಿಗೆ ಅಡಿಲೇಡ್ನಲ್ಲಿ ನಡೆಯಲಿರುವ 2ನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಇದು ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಆಗಿರಲಿದೆ ಅಂತಾನೆ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಬಂಧುಗಳೇ.